ಅದಾದ್ಮೇಲೆ ನಾವು ಯಾವಾಗಲೂ ಕೇಳ್ಕೊಂಬಂದಿರೋದು ಆಲ್ವೇಸ್ ವಿನ್ 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 ಅಂತ, ಯಾವಾಗಲೂ ನೀನು ಗೆಲ್ತಾನೆ ಇರಬೇಕು ಅಂತ. ಬಟ್ ನಮ್ಮೆಲ್ಲರಿಗೂ ಗೊತ್ತು ಯಾವಾಗಲೂ ಯಾರು ಕೂಡ ಗೆಲ್ಲೋಕ್ಕಾಗೋದಿಲ್ಲ. ಹಾಗಂದ್ರೆ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿನೇ ನಾವು ಬಿಲ್ಡ್ ಮಾಡ್ತಾ ಇಲ್ಲ ಅಂತ ಅರ್ಥ. ಸೊ ಹಾಗಾಗಿ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಯಾರು ಸೋಲನ್ನ ಮತ್ತೆ ಗೆಲುವನ್ನ ಸಮಾನವಾಗಿ ಸಮಚಿತ್ತದಿಂದ ಯಾರು ಸ್ವೀಕಾರ ಮಾಡ್ತಾರೆ ಅವರು ಯೋಗವನ್ನ ರಿಯಲಿ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಂತ. ಹಾಗಾಗಿ ನಮಗೆ ಸೊಸೈಟಿ ಆಗಿರ್ಬೋದು, ಬೇರೆ ಎಲ್ಲರೂ ಬರೀ ಗೆಲ್ಲೋದೊಂದೇ ಮ್ಯಾಟರ್ಸ್ ಅಂತ ಹೇಳ್ಕೊಟ್ರೆ, ಕೃಷ್ಣ ಹೇಳ್ಕೊಡೋದು ನೀನು ಯೋಗ ಮಾಡು ಅಂತ. ಅಂದ್ರೆ ಸೋಲನ್ನಾಗಿರ್ಲಿ ಗೆಲುವನ್ನಾಗಿರ್ಲಿ ಸಮಚಿತ್ತದಿಂದ ಸ್ವೀಕರಿಸು ಅಂತ. ಹಾಗಂದ್ರೆ ಸೋಲನ್ನು ಕೂಡ ಅಂದ್ರೆ ಫೇಲ್ಯೂರ್ನ ಕೂಡ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಕೃಷ್ಣ ನಮ್ಗೆ ಹೇಳ್ಕೊಡ್ತಾ ಇರೋದು. ನೀವು ಭಗವದ್ಗೀತೆಯಲ್ಲಿ ನೋಡಿದ್ರೆ ಅರ್ಜುನನ್ಗೆ ಯಾವತ್ತೂ ರೆಕಮೆಂಡ್ ಮಾಡಲಿಲ್ಲ ಕೃಷ್ಣ ನೀನು ಗೆಲ್ಲೇಬೇಕು ಅಂತ. ಕೃಷ್ಣ ಅರ್ಜುನನ್ಗೆ ಹೇಳಿದ್ದು ನೀನು ಫಾರ್ ದ ಫೈಟ್ ಸೇಕ್ ನೀನು ಫೈಟ್ ಮಾಡು ಅಂದ್ರೆ ಯುದ್ಧ ಮಾಡು ಅಂತ. ಆ ಯುದ್ಧದಲ್ಲಿ ನೀನು ಗೆದ್ರೆ ಏನಾಗುತ್ತೆ ಅಂತಾನು ಹೇಳಿದ್ರು, ಮತ್ತೆ ಸೋತ್ರೆ ಏನಾಗುತ್ತೆ ಅಂತಾನು ಹೇಳಿದ್ರು. ನಾವು ತುಂಬಾ ಸ್ಟೂಡೆಂಟ್ಸ್ನ ನೋಡ್ತೀವಿ, ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇರ್ತಾರೆ, ಅದರಲ್ಲಿ ಆಗೋದಿಲ್ಲ, ಅದಕ್ಕೆ ತುಂಬಾ ಸೋತೆ ಅನ್ಕೊಂಡ್ಬಿಟ್ಟಿರ್ತಾರೆ. ಒಬ್ಬೊಬ್ರು ಡಿಪ್ರೆಷನ್ ಹೋಗಿ ಸೂಸೈಡ್ ಕೂಡ ಮಾಡ್ಕೋತಾರೆ. ಯಾಕೆ ಅಂತಂದ್ರೆ ಯಾರು ಕೂಡ ಅವ್ರಿಗೆ ಸೋಲನ್ನ ಅಂದ್ರೆ ಫೇಲ್ಯೂರ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತ ಹೇಳೇ ಕೊಟ್ಟಿಲ್ಲ. ಮತ್ತೆ ಈ ಮಟೀರಿಯಲ್ ವರ್ಲ್ಡ್ ಈ ಕ್ರಿಯೇಷನ್ ಹೇಗಿದೆ ಅಂತ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ದ್ವಂದ್ವ ಅಂತ. ದ್ವಂದ್ವ ಅಂದ್ರೆ ಸೋಲು ಇರುತ್ತೆ, ಗೆಲುವು ಇರುತ್ತೆ, ಶೀತ ಇರುತ್ತೆ, ಉಷ್ಣ ಇರುತ್ತೆ, ನೋವಿರುತ್ತೆ, ಆನಂದ ಇರುತ್ತೆ. ಸೊ ಈ ತರ ಎರಡು ದ್ವಂದ್ವ ಇರ್ತವೆ, ಅಂದ್ರೆ ಎರಡು ಆಪೋಸಿಟ್ ಇರುತ್ತೆ. ಅಂದ್ರೆ ಯಾವ ತರ ಒಂದು ಕಾಯಿನ್ ಇದ್ರೆ ಎರಡು ಫೇಸ್ ಇರುತ್ತೆ, ಆ ತರ ಇರುತ್ತೆ. ಸೊ ಈ ಎರಡನ್ನು ಯಾವ ರೀತಿ ನಾವು ಅಕ್ಸೆಪ್ಟ್ ಮಾಡಬೇಕು ಅಂತ ಕಲಿಯೋವರೆಗೂ ನಾವು ಆಕ್ಚುಲಿ ಜೀವನದಲ್ಲಿ ಗೆದ್ದಿಲ್ಲ ಅಂತ ಅರ್ಥ. ಸೊ ಹಾಗಾಗಿ ಯಾರು ಸೀರಿಯಸ್ಲಿ ಕೃಷ್ಣನ ಟೀಚಿಂಗ್ಸ್ ಭಗವದ್ಗೀತೆಯನ್ನ ಫಾಲೋ ಮಾಡ್ತಾರೆ ಅವ್ರು ಯಾವಾಗಲೂ ಕಾಮ್ ಆಗಿರ್ತಾರೆ. ಯಾಕಂತಂದ್ರೆ ಕೃಷ್ಣ ಆಲ್ರೆಡಿ ಹೇಳಿದ್ದಾರೆ ನೀನು ರಿಸಲ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ. ಹಾಗೆ ಕೃಷ್ಣ ರಿಸಲ್ಟ್ನ ಏನ್ ಮಾಡಬೇಕು ಅಂತ ಕೂಡ ಹೇಳ್ತಾರೆ, ಯತ್ ಕರೋಸಿ ಯದಶ್ನಾಸಿ ಅಂತ. ಹಾಗಂದ್ರೆ ನೀನು ಕರ್ತವ್ಯವನ್ನ ಮಾಡೋಕ್ಕಿಂತ ಮುಂಚೆ ಅಂದ್ರೆ ನೀನು ವರ್ಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನಿನ್ನ ಫಲ ನನಗೆ ಅರ್ಪಿಸುವಂತ. ಅದು ಸೋಲಾಗಿರುತ್ತೋ ಇಲ್ಲ ಗೆಲುವಾಗಿರುತ್ತೋ ಇಲ್ಲ ಮತ್ತೊಂದಾಗಿರುತ್ತೋ ಅದು ಗೊತ್ತಿಲ್ಲ. ಫಸ್ಟ್ ನೀನು ಆ ಫಲವನ್ನ ನನಗೆ ಅರ್ಪಿಸು, ಯಾಕಂತಂದ್ರೆ ಎಲ್ಲದರ ಒಡೆಯ ನಾನು. ಸೊ ನೀನು ನನಗೆ ಅರ್ಪಿಸಿದ್ರೆ ಅದು ಸೋಲಾಗ್ಲಿ ಗೆಲುವಾಗ್ಲಿ ಅದು ನಿನಗೆ ಬಂದಾಗ ನಿನಗೆ ಅದು ಅಫೆಕ್ಟ್ ಮಾಡಲ್ಲ ಅಂತ. ಸೊ ಇದು ವೆರಿ ಸಿಂಪಲ್ ಮತ್ತೆ ಈಸಿ ಐಡಿಯಾ ನಾವು ಓವರ್ಕಮ್ ಮಾಡೋಕ್ಕೆ ಓವರ್ ಥಿಂಕಿಂಗ್ನ. ಮೂರನೇ ಚಾಲೆಂಜ್ ಬಂದು ಫೋಕಸ್